ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಒತ್ತುವರಿ ತೆರವುಗೊಳಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಸರ್ವೆ ಕಾರ್ಯವನ್ನ ಕಂದಾಯ ಇಲಾಖೆ ಮುಂದೂಡುತ್ತಿರುವ ಹಿನ್ನೆಲೆ ಇಲ್ಲಿನ ಜನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೋಲಾರದ ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದೆ ಹೋರಾಟವನ್ನ ನಡೆಸಿದ್ದಾರೆ. ಕೋಲಾರದ ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದೆ ಹೋರಾಟವನ್ನ ನಡೆಸಿದ್ದಾರೆ ಇಲ್ಲಿನ ರೈತರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಯಿತು. ಜಂಟಿ ಸರ್ವೆ ಮಾಡದಿದ್ರೆ ಬೆತ್ತಲೆ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ವಾರ್ನಿಂಗ್ ಅನ್ನು ಸಹ ಕೊಟ್ಟಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಒತ್ತುವರಿ ತೆರವುಗೊಳಿಸೋಕೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಸರ್ವೆ ಕಾರ್ಯವನ್ನ ಕಂದಾಯ ಇಲಾಖೆ ಮುಂದೂಡ್ತಾ ಇರೋ ಹಿನ್ನೆಲೆ ಈ ಪ್ರತಿಭಟನೆಯನ್ನ ಕೈಗೊಂಡಿದ್ರು. ಅಯೋಗ್ಯ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ, ತಾಂತ್ರಿಕ ದೋಷ ಎಂದು ಬಲಾಢ್ಯರ ಅರಣ್ಯ ಭೂಮಿಯನ್ನು ಉಳಿಸಲು ಮುಂದಾಗಿರುವ ತಾಲೂಕು ದಂಡಾಧಿಕಾರಿಗೆ ಹೇಳಿದಿಕ್ಕಾರ. ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಸಾವಿರಾರು ಹೆಕ್ಟೇರ್ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿದಂಥ ಅರಣ್ಯ ಅಧಿಕಾರಿಗಳು ಬಡವರ ಬದುಕನ್ನು ಮಾತ್ರ ಬೀದಿಗೆ ತಳ್ಳಿಬಿಟ್ರು. ಅವರೇನೋ ಕಷ್ಟಪಟ್ಟು ಬೆಳೆದಂತಹ ಕ್ಯಾಪ್ಸಿಕಮ್ ಇರೋದು, ಟೊಮಾಟೊ ಇರ್ಬೋದು, ಚಿಕ್ಕ ಪುಟ್ಟ ಕೋಳಿ ಫಾರ್ಮ್ಗಳು ಎಲ್ಲ ರಾತ್ರೋರಾತ್ರಿ JCBಗಳ ಗರ್ಜನೆ ಮಾಡುವ ಮುಖಾಂತರ ಬೀದಿಗೆ ತಳ್ಳಿಬಿಟ್ರು.